ಚಿಕ್ಕತಿಮ್ಸಂದ್ರ ಗ್ರಾಮ. ಈ ಗ್ರಾಮದಲ್ಲಿ ಸರ್ವೆ ನಂಬರು 37ರಲ್ಲಿ ನಮ್ಮ ಚಿಕ್ಕಮದ್ದೂರಪ್ಪ ಮತ್ತು ಲಘುಮಪ್ಪ ಅನ್ನೋರಿಗೆ 4 ಎಕರೆ 10 ಗುಂಟೆ ಜಮೀನು ಮಂಜೂರಾತಿ. ಇದು ಮೂಲ 10 ಎಕರೆ 25 ಗುಂಟೆ ಜಮೀನು ದಲಿತರಿಗೆ ಅಂತ ಹೇಳ್ಬಿಟ್ಟು ಮೀಸಲಿಟ್ಟಿರೋ ಜಮೀನು. ಇದರಲ್ಲಿ ಏನಂದರೆ ಈ ಇಷ್ಟು ಜಮೀನು ತೋಟಿ ಇನಾಮತಿ ಜಮೀನು. ಇದನ್ನು ನಮ್ಮ ರೆವೆನ್ಯೂ ರೂಲ್ಸ್ ಏನು ಹೇಳ್ತದೆ, ಬೇರೆ ಸಮುದಾಯದವರು, ಬೇರೆ ವರ್ಗದವರು ತೋಟಿ ನೀರುಗಂಟಿ ಇನಾಮತಿ ಜಮೀನುಗಳನ್ನ ಯಾವುದೇ ಕಾರಣಕ್ಕೂ ಅವ್ರ ಹೆಸರಿಗೆ ಗ್ರ್ಯಾಂಟು ಆಗಂಗಿಲ್ಲ, ದಾಖಲೆಗಳು ಅವ್ರು ತಗೊಳಂಗಿಲ್ಲ. ಈ ಥರ ಎಲ್ಲ ಬೇಕಾದಷ್ಟು ರೂಲ್ಸ್ ಇದೆ. ಆ ಎಲ್ಲ ರೂಲ್ಸ್ನ ಬ್ರೇಕ್ ಮಾಡಿ ಇದೇ ಈ ಜಮೀನಲ್ಲಿ ಬೇರೆ ಸಮುದಾಯದ ಲಕ್ಷ್ಮಣ್ ರೆಡ್ಡಿ ಅನ್ನೋ ವ್ಯಕ್ತಿ, ಬಾಬು ರೆಡ್ಡಿ, ಮುನ್ಸಾಮ್ ರೆಡ್ಡಿ, ಲಕ್ಷ್ಮಣ್ ರೆಡ್ಡಿ, ಇವರೆಲ್ಲ ಸೇರಿ ಏನು ಮಾಡ್ತಾರೆ, ಇವ್ರ ಕಡೆಯಿಂದ ನೋಡಿ, ಇವರು ಇಲ್ಲಿ ಇರೋರು ಯಾರು ಸೈನ್ಗಳು ಹಾಕಿಲ್ಲ, ಇವ್ರ ಕಡೆಯಿಂದ ಅವ್ರಿಗೆ ಆಗೈತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಒಂದಷ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ನ ಸೃಷ್ಟಿ ಮಾಡಿಕೊಂಡು ಅವ್ರ ಹೆಸರುಗಳಲ್ಲಿ ಪಾಣಿ ಕೂರಿಸ್ಕೊಂಡು, ಈಗ ಇಷ್ಟು ದಿನ ಇವರು ಬೆಳೆ ಬೆಳ್ಕೊಂಡು ಇವರೇ ಪೊಸಿಷನಲ್ಲಿ ಇರ್ತಾರೆ. ಬಟ್ ಇವ್ರಿಗೆ ಗೊತ್ತಿಲ್ಲ ನಮ್ಮ ಜಮೀನುಗಳು ಈ ಥರ ಎಲ್ಲ ಆಗೈತೆ, ನಮ್ಮ ತಾತನವರು ಮುತ್ತಾತನವರು ಬೆಳೆ ಬೆಳ್ಕೊಂಡು ಇವಾಗ ನಾವು ಬೆಳೆ ಬೆಳ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಪಾಪ ಅವ್ರಿಗೆ ಅಷ್ಟೇ ಗೊತ್ತು. ವಿದ್ಯಾವಂತರು ಎಲ್ಲ ತುಂಬ ಕಡಿಮೆ ಇದ್ದಾರೆ. ನೋಡಿ ಪಾಪ ಈ ಅಪ್ಪನಿಗೆ ಏನು ಗೊತ್ತು, ಅವರು ಬೆಳೆ ಬೆಳ್ಕೊಂಡಿರ್ತಾರೆ. ಆದರೆ ಇತ್ತೀಚೆಗೆ ಏನು ಮಾಡ್ತಾರೆ, ಕೆಲವೊಂದಷ್ಟು ಜನ ರೌಡಿಗಳು ಬಂದು ಈ ಜಮೀನು ಉಳುಮೆ ಮಾಡಕ್ಕೆ ಬರ್ತಾರೆ. ಯಾವುದೇ ಕಾರಣಕ್ಕೂ ಉಳುಮೆ ಮಾಡೋದಕ್ಕೆ ನಾವು ಬಿಡಲ್ಲ. ಯಾಕೆ ಅಂದರೆ ಆ ಟೈಮಲ್ಲಿ ಆಗಿರೋಂಥ ರಿಜಿಸ್ಟ್ರುಗಳು, ಅಗ್ರಿಮೆಂಟ್ಗಳು ಅದೆಲ್ಲ ಏನೇನೈತೆ ಎಲ್ಲ ಫೇಕ್. ಇವ್ರು ಯಾರು ಸೈನ್ಗಳು ಹಾಕಿಲ್ಲ. ಯಾರಾದ್ರೂ ಹಾಕಿದ್ರೆ ಯಾರು ಹಾಕಿಲ್ಲ. ಇದು ತೋಟಿ ಇನಾಮತಿ ಜಮೀನು ಆಗಿರೋದ್ರಿಂದ ಆ ವ್ಯಕ್ತಿ ಅವರು ಇಲ್ಲಿರೋಂಥವ್ರೆಲ್ಲ ಬೇರೆ ಜನರಲ್ಸ್ ಕಮ್ಯುನಿಟಿ ಆಗಿರೋದ್ರಿಂದ ಅವ್ರ ಹೆಸರು ಬರೋದಕ್ಕೆ ಚಾನ್ಸೇ ಇಲ್ಲ. ಇದನ್ನ ಇವರು ಕೋರ್ಟಲ್ಲಿ ಬೇರೆ ಫೈಟ್ ಮಾಡ್ತಾನೇ ಇದ್ದಾರೆ. ಇಲ್ಲಿ ನಮ್ಮ ಆನೇಕಲ್ ಕೋರ್ಟಲ್ಲಿ ನೋಡಿ, ಇದು ಕೋರ್ಟ್ ಫೈಟ್. ಕೋರ್ಟಲ್ಲಿ ನಡೀತಾ ಇರೋಂಥ ಸಂದರ್ಭದಲ್ಲಿ ಇವ್ರು ವಿನಾಕಾರಣ ಬರೋಂಥದ್ದು, ಪೊಸಿಷನ್ ತೊಂದರೆ ಕೊಡೋಂಥದ್ದು, ಮತ್ತು ಇವ್ರಿಗೆ ಬಂದು ಜೀವ ಬೆದರಿಕೆ ಹಾಕುವಂಥದ್ದು, ಮತ್ತು ಇವ್ರಿಗೆ ವಿನಾಕಾರಣ ತೊಂದರೆ ಕೊಡೋಂಥದ್ದು ನಡೀತಾ ಇದೆ. ಇವರೆಲ್ಲ ಇರ್ತಾರೆ, ಅವ್ರಿಗೆಲ್ಲ ತೊಂದರೆ ಕೊಡೋಂಥದ್ದು ಇದೆಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಹೇಳೋಂಥದ್ದು ಏನಂದರೆ, ಈ ಕೂಡಲೇ ರೀಜನಲ್ ಕಮಿಷನರ್ ಅವ್ರಿಗೆ ಮೊರೆ ಹೋಗ್ತಾ ಇದ್ದೀವಿ. ಅಂದರೆ ಏನಂದರೆ, ಅವ್ರು ಮಾಡ್ಕೊಂಡಿರೋಂಥ ಡೂಪ್ಲಿಕೇಟ್ ಡಾಕ್ಯುಮೆಂಟ್ನ ವಜಾ ಮಾಡಿ ತೋಟಿ ಇನಾಮತಿ ಜಮೀನನ್ನು ನಿಜವಾಗಲೂ ತೋಟಿ ಶಾಖರಿ ಯಾರು ಮಾಡಿದಾರೋ ಬಡವರು ಅವರು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಕಾನೂನಾತ್ಮಕವಾಗಿ ಇವರು ಪರವಾಗಿ ನಾವು ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಇವ್ರಿಗೆ ಏನಾದರೂ ತೊಂದರೆ ಆದರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಬಿಡಲ್ಲ. ಈ ಲಘುಮಪ್ಪ ಮತ್ತು ಚಿಕ್ಕಮದ್ದೂರಪ್ಪ ಅನ್ನೋ ಅವ್ರ ಕುಟುಂಬಕ್ಕೆ ಯಾರಾದರೂ ತೊಂದರೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಅವ್ರ ಪರವಾಗಿ ನಾವು ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಮತ್ತು ಯಾರು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ಕೊಂಡು ಇವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೋ ಅವರಿಗೆ ಕಾನೂನಾತ್ಮಕವಾಗಿ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಅವ್ರ ವಿರುದ್ಧ ಹಂತವಾಗಿ ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ಸರ್. ಈ ಇನಾಮತಿ ಜಮೀನು ಪರಬಾರೆ ಮಾಡೋಕ್ಕೆ ಸರ್ಕಾರದಲ್ಲಿ ಅವಕಾಶ ಇಲ್ಲ. ಇವ್ರು ಇಷ್ಟು ವರ್ಷ ಹಿಂಗೆ ಏನ್ ಸರ್, ಅವ್ರಿಗೆ ಇಷ್ಟು ವರ್ಷ ಮಾರಿರೋದೇ ಗೊತ್ತಿಲ್ಲಲ್ಲ ಪಾಪ. ಅಮ್ಮ ನೀವೇನೇನ್ ಮಾತಾಡ್ತೀರ, ನಾನೇ ಮಾತಾಡ್ತೀನಲ್ಲ ಇದ್ರಿ ಒಂದ್ ನಿಮಿಷ ಪಾಪ. ಅರ್ಥ ಆಯ್ತಲ್ಲ? ಈಗ ನಾವ್ ಹೇಳೋದು ಅವ್ರಿಗೆ ನೋಡಿ, ಈಗ ಇವರು ಪಾಪ ವಿದ್ಯಾಭ್ಯಾಸ ಇಲ್ದಿರ ಇರೋಂಥವ್ರು. ಅವ್ರ ತಾತ ಮುತ್ತಾತ ಅಂದ್ರು ಇಲ್ಲಿ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ರು. ಅವರು ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಡಾಕ್ಯುಮೆಂಟ್ ವೈಸ್ ಅವ್ರು ಪಾಪ ಚೆಕ್ ಮಾಡಿಲ್ವಲ್ಲ. ಇವಾಗ ಅವ್ರ ಮಕ್ಕಳೇನೋ ಸ್ವಲ್ಪ ಬುದ್ಧಿವಂತರಾಗಿ ಎಲ್ಲ ಇದು ಮಾಡಿ ಇವಾಗ ಕೋರ್ಟ್ಗಳಿಗೆಲ್ಲ ಹಾಕೊಂಡು ಓಡಾಡ್ತಾ ಇದ್ದಾರೆ ಪಾಪ. ನೋಡಿ, ಕೋರ್ಟಲ್ಲಿ ನಡೀತಾ ಇದೆ, ಕೋರ್ಟ್ ಕೇಸಲ್ಲಿ ನಡೀತಾ ಇರೋಂಥದ್ದು. ಈಗ ನಾವ್ ಹೇಳೋಂಥದ್ದು ಏನಂದ್ರೆ, ತೋಟಿ ಶಾಖರಿ ಮಾಡೋರ್ಗೆ ಮಾತ್ರನೇ ತೋಟಿ ಇನಾಮತಿ ಮೇಲೆ ರೈಟ್ಸ್ ಇರೋಂಥದ್ದು. ನೀರ್ಗಂಟಿ ಮಾಡೋರ್ಗೆ ನೀರ್ಗಂಟಿ ಜಮೀನುಗಳ ಮೇಲೆ ರೈಟ್ಸ್ ಇರೋಂಥದ್ದು. ಇವ್ರು ಯಾವ ಮೂಲದಲ್ಲಿ ಮಾಡ್ಕೊಂಡಿರ್ಬೇಕು? ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡೇ ಮಾಡ್ಕೊಂಡಿರ್ಬೇಕಲ್ವಾ? ಅದು ಫೇಕಾ ಒರಿಜಿನಲ್ ಅಂತ ರೀಜನಲ್ ಕಮಿಷನರು ಡಿಸೈಡ್ ಮಾಡ್ತಾರೆ, FSL ರಿಪೋರ್ಟ್ ಕಳಿಸ್ತಾರೆ. ಅದ್ರ ಮೇಲೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದು ನಿಮಗೂ ಗೊತ್ತು ಸರ್. 60 ವರ್ಷ 70 ವರ್ಷ ಹಿಂದೆ ಇರೋಂಥ ಜಮೀನುಗಳನ್ನ ಈಸಿಯಾಗಿ ಕಾನೂನಾತ್ಮಕವಾಗಿ ನಾನು ಹತ್ರ ಇದ್ದು ಬಿಡಿಸ್ಕೊಟ್ಟಿದ್ದೀನಿ. ಇಲ್ಲೂ ಅದೇ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಇಲ್ಲಿರೋಂಥ ಬಡವರಿಗೆ, ಇಲ್ಲಿರೋಂಥ ರೈತರಿಗೆ ಅನಾನುಕೂಲ ಆಗೋದಕ್ಕೆ, ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ನಮಸ್ಕಾರ. ನಾವು ಇವತ್ತೇನು ಸರ್ಜಾಪುರ ಹೋಬಳಿ ಚಿಕ್ಕತಿಮ್ಸಂದ್ರ ಗ್ರಾಮ ಸರ್ವೆ ನಂಬರ್ 37, ಈ ಒಂದು ಜಾಗ ಬಂದು ಚಿಕ್ಕಮದ್ದೂರಪ್ಪ ಮತ್ತು ಲಘುಮಪ್ಪ ಅನ್ನೋರಿಗೆ 4 ಎಕರೆ 10 ಗುಂಟೆ ಗ್ರಾಂಟ್ ಆಗಿರುವಂಥ ಜಾಗ ಇದು. ಇದರಲ್ಲಿ ಚಿಕ್ಕಮದ್ದೂರಪ್ಪನಿಗೆ 2 ಎಕರೆ 5 ಗುಂಟೆ ಪ್ಲಸ್ ಆಮೇಲೆ ಲಘುಮಪ್ಪನಿಗೆ 2 ಎಕರೆ 5 ಗುಂಟೆ. ಈ ಒಂದು ಜಾಗ ಸರ್ಕಾರದಿಂದ ಇನಾಮತಿ, ತೋಟಿ ಇನಾಮತಿ ಇದರಿಂದ ಇವರಿಗೆ ಗ್ರಾಂಟ್ ಆಗಿರುತ್ತೆ. ಬಟ್ ಈ ಜಾಗನ ಯಾವುದೇ ಕಾರಣಕ್ಕೂ ಯಾರಿಗೂ ಇದನ್ನು ಮಾರೋಕ್ಕೂ ಬರಲ್ಲ, ಬಟ್ ಅದನ್ನು ಏನು ಮಾಡೋಕ್ಕೂ ಬರಲ್ಲ. ಇಲ್ಲಿರುವಂಥ ಬಲಾಢ್ಯರು, ಭೂಗಳ್ಳರು ಅಂತಂದರೆ ಯಾರಪ್ಪ ಅಂತಂದರೆ ಮುನಿಶ್ಯಾಮ್ ರೆಡ್ಡಿ ಮತ್ತು ಬಾಬು ರೆಡ್ಡಿ ಅನ್ನೋಂಥ ಭೂಗಳ್ಳರು
ಸುಮಾರು ಅವ್ರದ್ದು ಪ್ರಕರಣಗಳು ಜಾಸ್ತಿ ಇದೆ. ಒಂದೊಂದೇ ನಮ್ಮ ಹತ್ರ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಹತ್ರ ಬರ್ತಾ ಇದೆ. ಬಟ್ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇವ್ರು ಏನು ಇವತ್ತು ಈ ಒಂದು ಭೂಮಿನ ಕಬ್ಜಾ ಮಾಡಬೇಕಂತ ಬಂದಿದ್ದಾರೋ ಈ ಒಂದು ಜಾಗನ ಯಾವುದೇ ಕಾರಣಕ್ಕೂ ಬಿಟ್ಕೊಡುವಂಥ ಪರಿಸ್ಥಿತಿ ಇಲ್ಲ. ನಾವು ಅಂಬೇಡ್ಕರ್ ಸೇವಾ ಸಮಿತಿ ರಾತ್ರಿಯ ಇರುಳು ಆಗಲು ಈ ಒಂದು ಜಾಗದಲ್ಲಿ ಕುತ್ಕೊಂಡು ಅನಿರ್ದಿಷ್ಟ ಅವಧಿ ಹೋರಾಟ ಆದರೂ ಮಾಡಿ ಕಾನೂನಾತ್ಮಕವಾಗಿ ಏನೇನು ನಾವು ಕೆಲಸ ಮಾಡಬೇಕು ಎಲ್ಲ ಮಾಡಿ ಈ ಒಂದು ನೊಂದ ನಮ್ಮ ಒಬ್ಬ ದಲಿತ ಸಮುದಾಯಕ್ಕೆ ನಾವು ಈ ಜಾಗನ ಉಳಿಸ್ಕೊಡ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ರೀಜನಲ್ ಆಫೀಸರ್ಗೆ ಭೇಟಿ ಕೊಟ್ಟಿದ್ರ ಸರ್? ಇದು ಬರಲ್ಲ. ಸೋಮವಾರ ಹೋಗ್ತಾ ಇದ್ದೀವಿ. ರೀಸನಬಲ್ ಆಫೀಸರ್ಗೆ ಹೋಗಿ ಕಮಿಷನರ್ಗೆ ಹೋಗಿ ನಾವು ಅಲ್ಲಿ ಅರ್ಜಿ ಕೊಟ್ಟು ಕಂಪ್ಲೇಂಟ್ ಮಾಡಿ ಬಟ್ ಅಲ್ಲೇ ಎಲ್ಲ ಇತ್ಯರ್ಥ ಆಗಲಿ. ಯಾಕಂತಂದರೆ ಇದು ಗ್ರ್ಯಾಂಟ್ ಜಾಗ ಅಲ್ವಾ. ಬೇರೆ ಅಕಸ್ಮಾತ್ ತಗೊಂಡಿರೋ ಜಾಗ ಆಗಿದ್ರೆ ನಾವು ಅಲ್ಲಿ ಇದು ಬರ್ತಾ ಇರಲಿಲ್ಲ. ಗ್ರ್ಯಾಂಟ್ ಜಾಗ ಅದು ಏನಕ್ಕೆ ಕೊಡ್ತಾರೆ ಅಂತಂದರೆ ಇವರು ಶಾಖರೆ ಮಾಡಿರ್ತಾರೆ, ಸರ್ಕಾರದ ಒಂದು ಶಾಖರೆ ಮಾಡಿರ್ತಾರೆ. ಆ ಒಂದು ಇದಕ್ಕೆ ಅವರಿಗೆ ಕೊಡುವಂಥ ಜಾಗ ಇದು. ಬಟ್ ಅದನ್ನು ಯಾರಿಗೂ ಮಾರೋಂಗೂ ಇಲ್ಲ. ಇದು ಅಕಸ್ಮಾತ್ ಅವ್ರೇನೋ ತಗೊಬೇಕು ಅಂದರೂ ಕೂಡ ಈ ಜಾಗ ಎಷ್ಟಿದೆ 4 ಎಕರೆ 10 ಗುಂಟೆ. ಈ 4 ಎಕರೆ 10 ಗುಂಟೆನ ಇವರು ತಗೊಂಡು ಬೇರೆ ಕಡೆ 4 ಎಕರೆ ಅವ್ರು ಎಲ್ಲಿ ಕೇಳ್ತಾರಲ್ಲಿ 4 ಎಕರೆ 10 ಗುಂಟೆ ಜಾಗ ಕೊಟ್ಟು ಅವ್ರು ಕೇಳಿದಷ್ಟು ಆ ರೇಟ್ ಅವ್ರು ಕೊಡಬೇಕು. ಬಟ್ ಇವ್ರು ಯಾವುದೇ ಕಾರಣಕ್ಕೂ ಈ ಒಂದು ಕೆಲಸ ಮಾಡಲಿಲ್ಲ. ಎಲ್ಲ ನ್ಯಾಯ ಇವ್ರ ಕಡೆನೇ ಇದೆ. ಬಟ್ ನಾವು ಸೋಮವಾರ ಅದೇನಿದೆಯೋ ಕಾನೂನಾತ್ಮಕ ಹೋರಾಟ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವ್ರು ನ್ಯಾಯ ಸಿಗುತ್ತೆ ಅಂತ ಈ ಮೂಲಕ ಹೇಳ್ತೀವಿ. ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ನಕಲಿ ದಾಖಲೆಗಳು ಸೃಷ್ಟಿ ಮಾಡ್ಕೊಂಡ್ರೆ ಇವರು ಬಾಬು ರೆಡ್ಡಿ ಮತ್ತು ಮುನಿಶ್ಯಾಮ್ ರೆಡ್ಡಿ ಅನ್ನೋಂಥ ಭೂಗಳರು. ಈಗ ನಿಮ್ಮ ಹೋರಾಟ ಸೋಮವಾರದಿಂದ ಸ್ಟಾರ್ಟು. ಸೋಮವಾರದಿಂದ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು, ಸೋಮವಾರದಿಂದ ಈ ಒಂದು ಜಾಗವನ್ನು ಉಳಿಸೋದಕ್ಕೆ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಸದಾ ಸಿದ್ಧವಾಗಿರುತ್ತೆ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಸರಿ ಸರ್, ಓಕೆ. ನನ್ನ ಪ್ರಕಾರ ಏನಾಯ್ತೋ ಕ್ರಮ ಕೈಗೊಳ್ಬೇಕು ಆ ಯಪ್ಪನ ಮೇಲೆ, ಬಾಬುರೆಡ್ಡಿನವ್ರ ಮೇಲೆ. ತುಂಬಾನೇ ಹಿಂಸೆ ಕೊಡ್ತಿದಾರೆ ನಮ್ಗೆ. ನಾವು 45 ವರ್ಷದಿಂದ ನಾವು ಇಲ್ಲಿ ಆರಂಭ ಮಾಡ್ತಾ ಇರೋದು. ನಾವು ತುಂಬಾ ಕಡು ಬಡವರಾಗಿ ಇದಾಗ ಇಟ್ಕೊಂಡು ನಾವು ಜೀವನ ಸಾಗಿಸ್ತಾ ಇರೋದು. ಇದ್ರಲ್ಲೂ ಬಂದ್ಬಿಟ್ಟು ಅವನು ಕೇಸು ಆಗ್ತಾರ ಬೋರ್ಡ್ ಕಿತ್ತಾಕ್ಬಿಟ್ಟು ಈಗ ಅವನು ಪರ್ಬಾರೆ ಮಾಡ್ಬೇಕಂತ ಇದ್ ಮಾಡ್ತಾ ಇದ್ದಾನೆ. ಅದು ಪಿಚ್ ಕೊಡ್ಬೇಕಂತ ನಾ ಬಡವರು ಏನ್ ಸ್ವಲ್ಪ ಇಟ್ಕೊಂಡಿರೋದು ಜಮೀನ ಇದು ಪಿಚ್ಗೆ ಕ್ರಿಕೆಟ್ ಫೀಲ್ಡ್ ಕೊಡ್ಬೇಕಂತ ಅವನು ತಯಾರಿ ಮಾಡ್ತಾ ಇದ್ದಾನೆ. ದಯವಿಟ್ಟು ಕಾನೂನು ಪ್ರಕಾರ ಏನಾಯ್ತೋ ಅದನ್ನ ಕ್ರಮ ಕಂಡುಕೊಂಡ್ಬಿಟ್ಟು ನಮ್ಗೆ ಬಿಟ್ಕೊಡ್ಬೇಕಾಗಿ ವಿನಂತಿಸ್ಕೊಂಡ್ ಮಾಡ್ಕೊಳ್ತೀವಿ ಸರ್. ಅಲ್ಲ ಅದಕ್ಕೋಸ್ಕರ ನಾವು ಇವ್ರ ಪರವಾಗಿ ನಾವು ನಿಂತ್ಕೊಂಡಿದ್ದೀರಿ. ನೀವು ಅವ್ರ ಮನೆ ಪಕ್ಕದ ಮನೆಯವ್ರಿಲ್ಲ, ಅವ್ರ ಸೊಸೆ. ಹಾ, ಒಂದೇ ಕುಟುಂಬದವ್ರು. ನಾವೆಲ್ಲ ಬೆಂಗಳೂರಲ್ಲಿ ವೈಟ್ಫೀಲ್ಡ್ ಅಲ್ಲಿ ಇದ್ದೀರಿ. ಇವ್ರು ಮಾತ್ರ ಇವ್ರೊಬ್ಬರೇ ಇರೋದು. ಆಚೆ ಹೋಗೋ ಬರೋದ್ರಲ್ಲಿ ಏನೋ ತೊಂದ್ರೆ ಆಗ್ತೈತೆ ಅಂತ ಎಲ್ಲಾರ್ಗು ಭಯ ಆಗ್ತೈತೆ ಅಷ್ಟೇ. ಮೊನ್ನೆ ಬಂದು ಏನಂದ್ರೆ ಬೆದರಿಕೆ ಸರ್. ಮತ್ತೆ ಏನಾದ್ರು ಸ್ಟೇಷನ್ಗೆ ಹೋದ್ರು ಸ್ಟೇಷನ್ ಅಲ್ಲಿ ಅವ್ರದ್ದು ಪಾಣಿ ಇದೆ, ನಾವು ಪಾಣಿದಾರರಿಗೆ ಸಪೋರ್ಟ್ ಮಾಡೋದು. ನೀವೇನಾದ್ರು ಬಂದ್ ಮಾತಾಡಿದ್ರೆ ನಿಮ್ಗೆ FIR ಹಾಕ್ತಿವಿ, ಒಳಗಡೆ ಕೂರಿಸ್ತೀರಿ ಅಂತ ಸ್ಟೇಷನ್ ನಲ್ಲೂ ಹೇಳಿದ್ರು. ಸ್ಟೇಷನ್ ಅಲ್ಲಿ ಹೇಳಿ ಆದ್ಮೇಲೆ ಮತ್ತೆ ಇಲ್ಲಿಗೆ 2 ಪೊಲೀಸ್ ಅವ್ರು ಬಂದಿದ್ರು. ಅವರೆಲ್ಲ ಏನು ಮಾತಾಡ್ಲಿಲ್ಲ. ಸ್ಟೇಷನ್ ನಲ್ಲಿ ಇರೋನ್ ಮಾತ್ರ ತುಂಬಾ ರೋಪ್ ಹಾಕಿ ಮಾತಾಡಿದ್ರು. ಆಮೇಲೆ ನಾವು ಬರಲ್ಲ, ನಮ್ದು ತಾತ ಆಸ್ತಿ, ನಾವ್ಯಾಕ್ ಬರ್ಬೇಕು, ನಾವ್ ಅಲ್ಲಿಗೆ ಬರಲ್ಲ, ಇಲ್ಲಿಗೆ ಬರ್ಲಿ ಅವರು, ಬಾಬು ರೆಡ್ಡಿನೇ ಇಲ್ಲಿ ಕರ್ಕೊಂಡ್ ಬಂದ್ರೆ ಇಲ್ಲೇ ಮಾತಾಡೋಣ ಅಂತ ಹೇಳಿದಕ್ಕೆ ಅವ್ರು ಬಂದಿಲ್ಲ. ಅವ್ರ ಪರವಾಗಿ ಬೇರೆಯವ್ರನ್ನ ಕಳಿಸ್ಕೊಡೋದು, ಬೇರೆಯವ್ರ ಮುಖಾಂತರವಾಗಿ ಮಾತಾಡಕ್ ಬಿಡ್ತಾ ಇರೋದು. ಆ ಸರ್ವೆ ನಂಬರ್ ಅಲ್ಲಿ ನಮ್ ತಾತಂದಿದ್ದು ಚಿಕ್ಕಮಧುರಪ್ಪಂದು. ನಾವು ಚಿಕ್ಕಮಧುರಪ್ಪನ ಮೊಮ್ಮಕ್ಕಳು. ಟೋಟಲು 2 ಎಕರೆ 5 ಗುಂಟೆ. 2 ಎಕರೆ 5 ಗುಂಟೆ ನಾವೇ ಉಳುಮೆ ಮಾಡ್ತಾ ಇದ್ವಿ. ಇವಾಗ ಮೊನ್ನೆ ತಾನೇ ಬಂದು ಇವರು ಕ್ರಿಕೆಟ್ ಫೀಲ್ಡ್ ಮಾಡೋದಿಕ್ಕೆ ಅಂತ ಹೇಳಿ ಅವ್ರು ನಮ್ಗೆ ತೊಂದರೆ ಕೊಡ್ತಾ ಇರೋದು. ತೋಟಿ ಮೊನ್ನೆ ನಮ್ತಿ ಜಮೀನು. ಬಾಬು ರೆಡ್ಡಿ, ಮುನ್ಸಾಮ್ ರೆಡ್ಡಿ ಅವರೇ ನಮ್ಗೆ ತೊಂದರೆ ಕೊಡ್ತಾ ಇರೋದು. ಅವರು ಇಷ್ಟು ವರ್ಷದಿಂದ ಬಂದಿಲ್ಲ. 9 ವರ್ಷದಿಂದ ಕೇಸ್ ನಡೀತಾ ಇತ್ತು, ಯಾರು ಬಂದೇ ಇಲ್ಲ. ಮತ್ತೆ ಈಗಷ್ಟೇ ಬಂದಿದ್ದಾರೆ. ಎಷ್ಟು ಒಂದು 15 ದಿವಸದಿಂದ ಏನೋ. ಮೊನ್ನೆ ಮಳೆ ಬಿದ್ದಾಗ ಹೊಲ ಉಳುಮೆ ಮಾಡ್ಬೇಕು ಅಂದಾಗ ಅವ್ರು ಬಂದು ನಮ್ಗೆ ತೊಂದರೆ ಕೊಡ್ತಾ ಇರೋದು. ಬಂದು ಮಾಡ್ಬಾರ್ದು, ಇದು ನಮ್ಮ ಹೆಸರಲ್ಲಿದೆ, ನೀವ್ಯಾಕೆ ಮಾಡ್ತಾ ಇದ್ದೀರಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇಲ್ಲ, ನಾವು ನಮ್ ತಾತದು ನಾವು ಮಾಡ್ಕೊಟ್ಟಿಲ್ಲ ಯಾರುನು, ನಾವೇ ಮಾಡ್ತಾ ಇರೋದು ಅಂದಿದ್ದಕ್ಕೆ ಅವ್ರು ನಮ್ಗೆ ತೊಂದರೆ ಕೊಡ್ತಾ ಇರೋದು. ಮತ್ತೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ನಾವೇನು ಗಲಾಟೆನೆ ಮಾಡ್ಲಿಲ್ಲ, ಆದ್ರೂ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ದಾರಿಯಲ್ಲಿ ಹೋಗ್ಬೇಕಾದ್ರೆ ಕೆಲ್ಸಗಳಿಗೆ ಹೋಗ್ತಾರೆ, ಮಕ್ಳಿದ್ದಾರೆ. ನಮ್ ಕುಟುಂಬಕ್ಕೆ ಏನೇ ತೊಂದರೆ ಆದ್ರೂ ಅದಕ್ಕೆ ಅವರೇ ಜವಾಬ್ದಾರು. ಇವ್ರೊಬ್ರೇ ಸರ್ ಇಲ್ಲಿ ಇರೋದು, ಇವ್ರೊಬ್ರೇ ಇರೋದು. ಅದಕ್ಕೆ ಇಲ್ಲ ಸರ್, ನಾವ್ ಇರೋದು ನಮ್ಮನ್ನು ಕೂಡ ಬಂದ್ ಬೆದರ್ಸೋಣ. ಹೇಳು, ಬೇರೆ ಊರ್ ಬತ್ತಿದಿತ್ತು, ಅವ್ನ್ ಬತ್ತಿರ್ಲ. ನಾನೇನೇ ಅವನ್ಕೇನ್ ಮಾರಿಲ್ಲ, ನಾವ್ ಇದ್ ಮಾಡಿಲ್ಲ. ನಮ್ಮನ್ಯಾಕ ನೀವು ಮಾತಾಡ್ಸೋದು ನಾವ್ ಕೇಳಿರಿ ಸರ್. ಅದಕ್ಕ ಮತ್ತೆ ಅಲ್ಲಿ ಕೇಳು ಅಂದ, ಏನ್ ಅಲ್ಲಿ ಕೇಳು, ಇಲ್ಕೆ ಬಂದ್ ಮಾತಾಡಿ ಬಿಡು ಅಂತ ಹೇಳ್ಯಾರ. ನಮ್ ಅವ್ರು ನಿಮ್ಗೆ ಏನ ಬೇಕಾಗಿತ್ತು? ಯಾರಂತ ಇವರು ಕೇಸ್ ಹಾಕಿದ್ರಲ್ಲ, ಅವ್ರು ಬೇರೆಯವ್ರು ಸರ್. ಅವ್ರು ಬೇರೆಯವರು. ಕೇಸ್ ಹಾಕಿರೋದು ಚಿಕ್ಕಮಧುರಪ್ಪ ಸೊಸೆ ಸರ್. ನಾವ ಸೊಸೆ ಇವ್ರು
ನಾನ್ ದೊಡ್ಡ ದೊಡ್ಡಯ್ಯ ಹೆಂಡತಿ, ನಾವು ದೊಡ್ಡಯ್ಯ ಮಕ್ಕಳು. ನಿಮ್ಮ ಎಲ್ಲ ಮಾಡಿರೋರು ಹ್ಞೂ ಸರ್. ಬಾಬು ರೆಡ್ಡಿ ಅವರು. ಹ್ಞೂ ತೊಂದ್ರೆ ಕೊಡ್ತಾರೆ ಬಾಬು ಬಾಬು ರೆಡ್ಡಿ. ಮೊನ್ನೆ ಬಂದಿದ್ದಾಗ ಏನಂದ್ರಮ್ಮ ನಿಮ್ಗೆ? ಮೊನ್ನೆ ಬಂದು ನಮ್ ಜಾಗ ಇದು ಅವತ್ ನಾನಿದ್ರು ಸರ್, ನಮ್ಮ ಮಗ ಇದ್ಲು. ಬೆದರಿಕೆ ಹಾಕಿ ನಮ್ ನಾನಿದ್ದಾಗ ಬೇದಿಕೆ ಮಾಡೋದು. ನಾ ಬೇದಿಕೆ ಮಾಡಿಕೊಂಡು ನಾನೇನ್ ದಿಗ್ಲು ಬೀಳ ಸರಿಯಾಗಿ ಮಾಡಿರಲಿಲ್ಲ. ಬಡವರು ಹೆಂಗಸು ಬಂದಿದ್ರೆ ಗಲಾಟೆ ಮಾಡೋದು, ದುರ್ಜನ ಮಾಡೋದು ಮಾಡ್ತಾ ಇದ್ದಾರೆ. ಏನು ಬೆಳಗ್ಗೆ ಸಾಯಂಕಾಲ ನಮ್ಮ ಜಮೀನ್ ನಾವೇ ಕವಲ್ದಿರಕ್ಕಾಗ್ತದೆ ಅಂತ ಹೇಳಿ ಹೆಂಗಸು ಯಾರು ಮಾಡ್ಕೊಡ್ತಾರೆ. ನಮ್ಮ ಜಮೀನ್ ಬರ್ತಾರ, ನಮ್ಮ ಜಮೀನ್ ಬರ್ತೀನಿ ಅಂತ ಹೇಳಿದ್ರೆ ಅವರು ಹೆಂಗಸು ಮೇಲೆ ಗಲಾಟೆ ಮಾಡೋದು, ದೌರ್ಜನ್ಯ ಮಾಡೋದು ಇದೆಲ್ಲ ಮಾಡ್ತಾರೆ ಸರ್. ಅದಕ್ಕೆ ಕಂಟಿನ್ಯೂ ಮಾಡ್ಬೇಕಾದ್ರೆ ನೀವು ದಯವಿಟ್ಟು ಅದನ್ನ ನಮ್ಮ ಹೆಂಗಸರು, ಬಡವರು ಹೆಂಗಸು ಬರ್ತಾರೆ, ಅವರಿಗೆ ಭಾರಿ ಕಷ್ಟಪಡ್ತಾರೆ. ಅದನ್ನ ದಯವಿಟ್ಟು ಇವನ್ನ ಕಂಟ್ರೋಲ್ ಮಾಡ್ಬೇಕು. ಈ ಜಾಗ ಈಗ ನಿಮ್ಗೆ ಸೇರಿದ್ದು. ನಮಗೆ ಹೇಳಿ ಸರ್. ಬಾಬು ರೆಡ್ಡಿ ಅವರು ಹೆಂಗೆ ಹೆಂಗ್ ಬಂದ್ರು? ಬಾಬು ರೆಡ್ಡಿ ಬರಲ್ಲ, ಅವ್ರು ಬರಲ್ಲ, ಬೇರೆಯವ್ರನ್ನ ಕಳಿಸ್ತಾರ ಅಷ್ಟೇ. ಅವ್ರು ಬರಲ್ಲ, ಬೇರೆಯವ್ರು ಬರ್ತಾರೆ. ಹ್ಞೂ ಸರ್. ಈಗ ನೀವೇನ್ ಮನವಿ ಮಾಡ್ಕೊಂತೀರಾ? ನಮಗೆ ನ್ಯಾಯ ಕೊಡಿ. ನಮ್ಮ ಜಮೀನು ನಮ್ಗೆ ಬಿಡಿಸ್ಬೇಕಂತ ಹೇಳಿ.